ಬಿಟ್ಟು ಪ್ರಗತಿ ರಂಗ ವಿಜಯ ಸಂಕೇಶ್ವರ ಒಂದು ಸ್ವಲ್ಪ ಅನುಕೂಲ ಇತ್ತು, ಅವ್ರಿಗೂ ಮಾಡಲಿಕ್ಕಾಗಲ್ಲ ಪಕ್ಷ ಇಟ್ಲಿಕ್ಕೆ. ಏನೋ ಕರದಂಶ ಭಾಳ ವರ್ಷಗಳಿಂದ ದೇವೇಗೌಡರು ಉಳಿದಿದ್ದರಿಂದ ಈ ರಾಜಕೀಯದಲ್ಲೇ ಒಂದು ಪಕ್ಷ ಮಾಡಿದರು. ಕಡೆಗೆ ಅದು ಇನ್ನೊಂದು ದೊಡ್ಡ ಪಕ್ಷ ಜನತಾದಳು ಇತ್ತದು, ಒಬ್ಬರು ಮಾಡಿದ್ದಲ್ಲ ಅದು, ಅವರೆಲ್ಲರೂ ಕೂಡಿ ಮಾಡಿದ್ರೊಳಗೆ ಇವ್ರು ಹೋಗ್ಕೊಂಡ್ರೊಳಗೆ ನಂತರ ಒಬ್ಬೊಬ್ಬರು ತೆಗೆದಾಕಿ ಆ ಪಕ್ಷ ಉಳಿಸ್ಕೊಂಡ್ರು. ಅಂದ್ರೆ ಇಲ್ಲಿ ಒಂದು ಪಕ್ಷ ಬೆಳಿಬೇಕಾಗಿತ್ತಪ್ಪ ಅಂದ್ರೆ ಅದರಿಂದ ಯಾರಾದರೂ ದುಡ್ಡು ಹಾಕೋರು ಬೇಕಿಲ್ಲ, ಇಲ್ಲಂದ್ರೆ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪ್ರಸಂಗ ಈ ದೇಶ ಆಗದ. ಹೀಗಾಗಿ ದೇಶದಲ್ಲಿ ಯಾವ ಉದ್ಯೋಗ ಹುಡ್ತಾ ಇಲ್ಲ, ಕಾರ್ಖಾನೆಗಳು ಬೆಳೀತಾ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬೆಳೀತಾ ಇಲ್ಲ, ಹಾಗಾಗಿ ದುಡ್ಡು ಇಲ್ಲ, ಬಂಡವಾಳ ಇಲ್ಲ. ಚುನಾವಣೆ ಮಾತ್ರ ದುಡ್ಡು ಕೊಡ್ತಾರೆ, ಯಾಕಂದ್ರೆ ನಮ್ಮ ವಸ್ತುಗಳು ಇಲ್ಲಿ ಮಾರಾಟ ಆಗ್ಬೇಕಂತೇಳಿ. ನಾವು ಅದಕ್ಕೆ ಇವತ್ತು ಎಕ್ಸ್ಪೋರ್ಟ್ ಮಾಡೋದು ಕಡಿಮೆ ಆಗಿದೆ. ನಮ್ಮ ದೇಶದ ಪರಿಸ್ಥಿತಿ 32 PSU ಹೆಚ್ಚುಗಳು ಬಂದಂಗೆ ಆಗಿ ಹೋಗ್ಬಿಟ್ಟಿದ್ದಾವೆ. ಪ್ರೈವೇಟ್ದವ್ರಿಗೆ ಸಿಕ್ಕಿದಾವೆ, ಅವ್ರೇನು ಉತ್ಪನ್ನ ಇಲ್ಲ, ಅವರು ಕೊಡ್ತಾನೇ ಇಲ್ಲ. ಹೀಗಾಗಿ ಇವತ್ತು US ಎರಡು ದೊಡ್ಡ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ BJP ಮೇಲೆ, BJP ಕಾಂಗ್ರೆಸ್ ಮೇಲೆ ಎಷ್ಟು ಹಣ ಬಂತು, ಏನು ಬಂತು, ಎಲ್ಲಿ ಹೋಗ್ತದೆ, ಅವ್ರು ವಾದ ಮಾಡ್ತಾರೆ, ನಮ್ಮಲ್ಲಿ ಬಂದಿಲ್ಲ, ನಿಮ್ಮಲ್ಲಿ ಬಂದಿಲ್ಲ. ಇದರಿಂದ ಒಂದು ಸತ್ಯ ಹೊರ ಬರ್ತದಪ್ಪ ಅಂತಂದ್ರೆ ಯುನೈಟೆಡ್ ಸ್ಟೇಟ್ಸ್ ಅಮೇರಿಕಾ ಇದ್ದಿದ್ದು ತನಗೆ ಹೆಂಗೆ ಬೇಕು ಹಂಗೆ ಇಡೀ ಈ ಥರ್ಡ್ ವರ್ಲ್ಡ್ ಕಂಟ್ರಿ ಬಡ ದೇಶಗಳನ್ನ ಉಪಯೋಗ ಮಾಡ್ಕೊಳ್ತದಪ್ಪ. ಇದು ಇಲ್ಲೇ ರಾಜಕಾರಣಿಗಳನ್ನ ಉಪಯೋಗ ತೊಗೊಂಡು ತನಗೆ ಬೇಕಾಗುವಂಥ ಆಡಳಿತ ಮಾಡ್ಕೊತ ಹೋಗ್ತದೆ. ಮತ್ತು ಇದರಿಂದಾಗಿ ಒಂದು ಸ್ಪಷ್ಟ ಆಗ್ತದೆ, ಓಪನ್ ಮಾರ್ಕೆಟ್ ಇವತ್ತು ನಮ್ಮಲ್ಲೇನು ಬಂತು, ಇದು ವಿದೇಶಿಯರ ಹಸ್ತಕ್ಷೇಪದಿಂದ ಬಂದಿದ್ದು ಅನ್ನುವಂಥದ್ದು. ಈ ಎಲ್ಲ ನೆಲೆಯಲ್ಲೇ ಈ ವಿದೇಶಿ ಹಣ ಈ ದೇಶವನ್ನು ಮತ್ತು ಮುಂದೆ ಒಯ್ಬೋದು. ಈಗಾಗಲೇ ಒಂದು ಬೆನ್ನತ್ತದ ಕೃಷಿಯನ್ನು ಅಂದರೆ ಅಗ್ರಿಕಲ್ಚರನ್ನು ಅಥವಾ ಒಕ್ಕಲ್ತನವನ್ನು ಕಾರ್ಪೊರೇಟ್ ಕೈಯಲ್ಲಿ ಕೊಡಿಸುವಂಥ ಪ್ರಯತ್ನ ಜೋರು ನಡೆದು, ಅದೇನಾದರೂ ಯಶಸ್ವಿ ಆದರೆ ಇನ್ನೂ ನಮ್ಮ ದೇಶ ದಿವಾಳಿದ್ದು ಹೋಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ಅದಕ್ಕೆ ಮತದಾರರು ಹೆಚ್ಚಿಕೊಳ್ಬೇಕಾಗ್ಯದ. ಇಂಥ ದುಡ್ಡು ತೊಗೊಂಡು ನಮ್ಮಲ್ಲೇ ಹಂಚಿ ನಮ್ಮ ದೇಶವನ್ನು ಹಾಳು ಮಾಡುತ್ತಿರುವಂಥ ಉದ್ಯೋಗ ಸೃಷ್ಟಿ ಮಾಡಲಾರಂಥ ಸುಮ್ಮನೆ ಗ್ಯಾರಂಟಿ ಕೊಡ್ತಾರೆ ಮೋಸ ಮಾಡುವಂಥ ಪಕ್ಷಗಳು ಬೇಕಾಗಿವತ್ತಂತೇಳಿ ಮತದಾರ ಎಚ್ಚರ. ಇಲ್ಲಾಂದ್ರೆ ಈ ವಿದೇಶಿಗಳ ಹಸ್ತಕ್ಷೇಪದಿಂದ ಇವತ್ತು ಒಂದು ಸ್ವಲ್ಪ ಅಗ್ರಿಕಲ್ಚರ್ ಅದ ನಮ್ಮಲ್ಲೇ, ಅದನ್ನು ಕಳ್ಕೊಳ್ಳೋ ದಿನ ಬರ್ಬೋದೇನೋ ಪೂರ್ಣವಾಗಿ. ಎಚ್ಚರ ಎಚ್ಚರ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ S16 ಅಥವಾ ಹೇ ಸೀತಾರಾಮ ಸತ್ಯದ ಕೈಗರಡಿ ವಂದನೆಗಳು.